ಪಾರ್ಕ್ ಅಲ್ಲ ಆನಂದ್ ಅವ್ರು ಯಾಕೆ ಪಾರ್ಕ್ ಲೊಕೇಶನ್ ಕಳಿಸಿದ್ರೆ ನನಗೆ? ಈ ಆನಂದ್ ಅವರು ಒಂದೊಂದ್ಸಲ ವಿಚಿತ್ರ ಆಡ್ತಾರಪ್ಪ. ಅಲ್ಲ ಏನಾದರೂ ಮಾತಾಡೋದಿದ್ರೆ ಅಲ್ಲೇ ನಮ್ಮ ಕಾಲೇಜ್ ಹತ್ರನೇ ಬಂದು ಮಾತಾಡಬೇಕು, ಇಲ್ಲ ಫೋನಲ್ಲಿನ ಮಾತಾಡಬೇಕು. ಅದನ್ನು ಬಿಟ್ಟು ಈ ಥರ ಪಾರ್ಕ್ ಕೈಯೋದು ಸರಿ ಅನ್ಸುತ್ತೆ ಅವರಿಗಾದರೂ? ನಮ್ಮೂರವ್ರು ಇಲ್ಲೇ ಅಡ್ಡಾಡ್ತಿರ್ತಾರೆ, ಯಾರು ನೋಡಿದ್ರೆ ಮತ್ತೆ ಏನಾದರೂ ತಿಳ್ಕೊಂಡು ಮನ್ಯಾಗ ಹೇಳಿದ್ರೆ ಒಂದು ಹೋಗಿ ಇನ್ನೊಂದಾಗುತ್ತೆ. ಇವರಿಗಂತೂ ಅರ್ಥನೇ ಆಗೋದಿಲ್ಲ ಆನಂದ್ ಅವರಿಗೆ. ಎಲ್ಲನೂ ಇವ್ರು ಮೂಗಿನ ನೀರಕ್ಕೆ ಯೋಚನೆ ಮಾಡ್ತಾರೆ, ಒಂದು ಸಲ ಕೂಡ ನನ್ನ ಜಾಗದಾಗ ನಿಂತ್ಕೊಂಡು ಯೋಚನೆ ಮಾಡೋದಿಲ್ಲ. ಅವ್ರ ಮನೆಯಲ್ಲೇನು ಯಾರು ಏನೋ ಅನ್ನೋದಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಹಂಗಲ್ಲಲ್ಲ. ಮೊದಲ ಹಳ್ಳಿ ನಮ್ಮೂರು, ಒಬ್ರಿಗೆ ಸುದ್ದಿ ಗೊತ್ತಾತಂದ್ರೆ ಇಡೀ ಊರಿಗೆ ಸುದ್ದಿ ಹಬ್ಬಿ ಮತ್ತು ನಮ್ಮ ಮನೆಯಾಗೂ ಮರ್ಯಾದೆ ಹೋಗಂಗಾಗುತ್ತೆ. ಮೊದಲು ಏನನ್ನೋದನ್ನು ಕೇಳಿ ಮಾತಾಡಿ ಮೊದಲು ಇಲ್ಲಿಂದ ಹೋಗ್ಬೇಕು. ನಾನು ಭಾಳ ಹೊತ್ತು ಇಲ್ಲಿ ಇರಬಾರ್ದು. ಮೊದಲು ಫೋನ್ ಮಾಡೋಣ ಎಲ್ಲದಾರಂತಂದು. ಈ ಇಷ್ಟು ದೊಡ್ಡ ಪಾರ್ಕ್ನಲ್ಲಿ ಎಲ್ಲಿ ಹುಡ್ಕೊಂತ ಕೂತ್ಕೊಳ್ಳಿ ನಾನು. ಹಲೋ ಹಲೋ ಆನಂದ್ ಅವರೇ. ಹೇಳಿ ಕಾವೇರಿ ಅವರೇ, ಎಲ್ಲಿದ್ದೀರಾ? ನಾ ಎಷ್ಟೊತ್ತಾಯ್ತು ನಿಮ್ಗೆ ವೇಟ್ ಮಾಡೋಕ್ಕಂತ. ಅಲ್ಲ ನಿಮ್ಗೆ ಮಾತಾಡೋದಕ್ಕೆ ಬೇರೆ ಎಲ್ಲೂ ಜಾಗನೇ ಸಿಗಲಿಲ್ವಾ? ಇಲ್ಲೇ ಪಾರ್ಕೇ ಬೇಕಾಗಿತ್ತಾ? ಪ್ಲೀಸ್ ಕಾವೇರಿ ಅವರೇ, ಸಿಟ್ ಮಾಡ್ಕೋಬೇಡಿ. ಸರಿ, ಇವಾಗ ಎಲ್ಲಿದ್ದೀರಾ ಹೇಳಿ. ನಾ ಅಂತೂ ಇಲ್ಲಿ ಎಂಟ್ರೆನ್ಸಲ್ಲೇ ಇದ್ದೀನಿ. ಇವಾಗ ಇಲ್ಲಿಗೆ ಬರ್ತೀರಾ ಅಥವಾ ನಾನೇ ಮುಂದಕ್ಕೆ ಬರಬೇಕಾ? ಕಾವೇರಿ ಅವರೇ ಪ್ಲೀಸ್ ಏನು ತಪ್ಪು ತಿಳ್ಕೊಬೇಡಿ. ನಾ ಇಲ್ಲೇ ಕೂತಿದ್ದೀನಿ, ನೀವು ಇನ್ನೂ ಸ್ವಲ್ಪ ಮುಂದೆ ಬರ್ರಿ, ಸ್ಟ್ರೇಟ್ ಆಗಿ ಬರ್ರಿ. ಬೇಕಾದರೆ ನಾನು ಬರ್ತೀನಂತ, ಹಾಗೆ ಸ್ಟ್ರೇಟ್ ಬನ್ನಿ, ನಾ ಕಾಣಿಸ್ತೀನಿ. ಸರಿ ಆಯಿತು. ವಾವ್, ಪಾರ್ಕ್ ಎಷ್ಟು ಚೆನ್ನಾಗೈತಿದೆ ಒಳಗಡೆ. ನಾನಂತೂ ಒಂದು ಸಲನೂ ಬಂದೇ ಇಲ್ಲ ಇಲ್ಲಿ. ಎಷ್ಟು ಮಸ್ತ್ ಐತೆ ನೋಡಿ. ನಮ್ಮ ಮನೆಯಾಗಿರೋ ಅಷ್ಟೂ ಈ ಪಾರ್ಕಿಗೆ ಕರ್ಕೊಂಬರ್ಬೇಕು. ಎಲ್ಲರೂ ಮಸ್ತ್ ಆರಾಮಾಗಿ ಊಟ ಗೀಟ ಕಟ್ಕೊಂಡ್ಬಂದ್ವಿ ಅಂದ್ರೆ ಆರಾಮಾಗಿ ಕುತ್ಕೊಂಡು ಉಂಡು ಗಿಂಡು ಹೋಗ್ಬೋದು. ಹಂಗೆ ನಮ್ಮ ಚೋಟು ಗೀಟ ಎಲ್ಲ ಮಸ್ತ್ ಆಟ ಆಡ್ಬೋದು ಇಲ್ಲೇ. ಈ ಪಾರ್ಕ್ ಎಷ್ಟು ಚಂದ ಐತಂತ ನನಗೆ ಗೊತ್ತಾಗಿತ್ತು ನೋಡು. ಎಲ್ಲಿದ್ದಾರಪ್ಪ ಇವರು? ಈ ಪುಣ್ಯಾತ್ಮ ಒಂದು ಕಾಣಿಸ್ತಾನೇ ಇಲ್ಲ. ಇನ್ನೂ ಎಷ್ಟು ದೂರ ಹೋಗ್ಬೇಕೋ ಏನೋ. ಯಪ್ಪ, ಇನ್ನೂ ಎಷ್ಟು ಒಳಗಡೆ ಹೋಗ್ಬೇಕು ಈ ಪಾರ್ಕಿಗೆ? ನನ್ನ ಕೈನಲ್ಲಿ ಆಗೋದಿಲ್ಲ. ಇವ್ರು ಇಡೀ ಪಾರ್ಕ್ನ ಸುತ್ತಾಡ್ತಾರಂತ ಅನಿಸ್ತೈತಿ. ಇಲ್ಲೇ ಕುತ್ಕೋತೀನಿ, ಬೇಕಾದ್ರೆ ಬರಲಿ ಇಲ್ಲೇ. ಎಷ್ಟು ದೂರ ಹೋಗ್ಬೇಕಂಗೆ? ಅಲ್ಲಿಂದ ಬಂದು ಸಾಕಾಯ್ತು. ಎಲ್ಲೂ ಕಾಣವಲ್ರಿ. ಇವರೇನೆಲ್ಲ ಆ ಕಡೆ ಮೂಲೆ ಹೋಗಿ ಎಲ್ಲರೂ ಕುತ್ಕೊಂಡಾರ ಏನ? ಈ ಆನಂದವ್ರು ಮಾಡೋ ಆಟಕ್ಕೆ ಒಂದೊಂದ್ಸಲ ಪಿತ್ತ ನೆತ್ತಿಗೆ ಏರ್ಬಿಡ್ತೈತಿ. ಸರಿಯಾಗಿ ಉಗಿಬೇಕಂತ ಅನಿಸ್ತೈತಿ. ಛೇ, ಆದರೆ ಏನು ಮಾಡೋದು? ಏನೋ ಹೆಲ್ಪ್ ಮಾಡಿದಾರಲ್ಲ ಅಂತ ಬಂದ್ರೆ ಇವ್ರು ನೋಡಿದ್ರೆ ಇಡೀ ಪಾರ್ಕ ಸುತ್ತಾಡ್ಸಕೊಂತಾರೆ ನನ್ನ ಕೈಯಲ್ಲಿ. ನನಗೆ ನೋಡಿದ್ರೆ ಭಯ ಆಗೋಕೊಂತೈತಿ. ಎಲ್ಲಿ ನಮ್ಮ ಊರವ್ರು ಯಾರು ಬಂದುಬಿಡ್ತಾರೋ ಏನು, ಎಲ್ಲರೂ ಕಂಡು ಬಿಡ್ತಾರೋ ಏನು ಅಂತಂದು. ಇಲ್ಲೇ ಕುತ್ಕೊಂಡು ಕಾಯೋಣ, ಬರ್ತಾರೋ ಏನು ಅಂತ ನೋಡೋಣ. ಛೇ, ಅಬ್ಬಾ, ಆಲ್ರೆಡಿ ಕಾವೇರಿ ಅವ್ರು ಬಂದುಬಿಟ್ಟಿದ್ದಾರೆ. ಚಲೋ ಆಯಿತು. ಇವ್ರನ್ನ ಕರ್ಕೊಂಡು ಹೋಗೋದು ಬೇಡ, ಕಾಲ್ ಮಾಡೋಣ. ಛೇ, ಈ ಫೋನ್ ಒಂದು. ಹಲೋ, ಹೇಳಿ ಆನಂದ್ ಅವರೇ. ಇದಕ್ಕಿಂತ ಮಿಕ್ಕಿ ನನಗೆ ನಡ್ಕೊಂಬರೋದಕ್ಕಾಗೋದಿಲ್ಲ. ನೀವೆಲ್ಲಿದ್ದೀರಾ ನೋಡಿ, ಅಲ್ಲಿಂದ ಸೀದಾ ಬಂದುಬಿಡಿ. ನಾ ಎಲ್ಲಿ ಕೂತ್ಕೊಂಡಿದ್ದೀನಿ ಅಲ್ಲೇ ಬರ್ರಿ, ಮಾತಾಡಿ ಹೋಗಂತ್ರಿ ಅಂತ. ಇದಕ್ಕೂ ಮಿಕ್ಕಿ ನನ್ನ ಕೈಯಲ್ಲಿ ಮುಂದೆ ಬರೋಕ್ಕಾಗಲ್ಲ ನೋಡ್ರಿ. ಕಾವೇರಿ ಅವರೇ, ಕೂಲ್ ಕೂಲ್ ಕೂಲ್. ನೀವು ನಾನು ಇದೀನಲ್ಲ ಆ ಜಾಗಕ್ಕಿಂತ ನೀವು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಪ್ಲೀಸ್ ಅಲ್ಲಿ ಹೋಗಬೇಡಿ. ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ. ಪ್ಲೀಸ್ ದಯವಿಟ್ಟು ಇನ್ನೊಂದು ಚೂರು ಹಿಂದೆ ಬರ್ತೀರಾ? ನೀವು ಕಾಣಿಸ್ತಾ ಇದ್ದೀರಾ ನನಗೆ? ನಾ ಕೈ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೀನಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ ನೀವು. ಅಯ್ಯೋ, ನೀವು ಕೂತಿದ್ದೀರಲ್ಲ ಅಲ್ಲಿಂದ ಎದ್ದು ಸ್ಟ್ರೇಟ್ ಹಾಗೆ ಬರ್ರಿ, ನಾ ಕಾಣಿಸ್ತೀನಿ. ಸರಿ, ಓಕೆ. ಸಾರಿ ಕಾವೇರಿ ಅವರೇ, ನಿಮಗೆ ಸುಳ್ಳು ಹೇಳಿ ನಾನು ಇಲ್ಲಿ ಕರೆಸ್ಕೊಂಡೆ. ನಿಜ ಹೇಳ್ಬೇಕಂದ್ರೆ ನಾನು ನಿಮಗೆ ಪ್ರಪೋಸ್ ಮಾಡೋದಕ್ಕಂತಾನೆ ಇಲ್ಲಿ ಕರೆದಿದ್ದು. ನಾನೇನಾದರೂ ಪ್ರಪೋಸ್ ಮಾಡ್ತೀನಿ ನಿಮಗೆ ಅಂತ ಹೇಳಿದರೆ ನೀವು ಬರ್ತಾನೆ ಇಲ್ಲಾಗಿದ್ರಿ. ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಿಮಗೆ ಸರ್ಪ್ರೈಸ್ ಆಗಲಿ ಅಂತ ಇದನ್ನೆಲ್ಲ ಅರೇಂಜ್ ಮಾಡಿ ನಿಮ್ಮನ್ನು ಇಲ್ಲಿ ಕರೆದಿದ್ದು. ಕಾವೇರಿ ಅವರೇ, ನಾನು ನಿಮ್ಮನ್ನು ಯಾವತ್ತು ನೋಡಿದ್ದೀನಿ ಅವತ್ತಿಂದನೇ ನಿಮ್ಮನ್ನು ಇಷ್ಟಪಡಕೊಂತೀನಿ. ನೀವಂದ್ರೆ ನನಗೆ ತುಂಬ ಅಂದ್ರೆ ತುಂಬ ಇಷ್ಟ. ಎಷ್ಟಂತ ಅಂದರೆ ಹೇಳೋದಕ್ಕಾಗಲ್ಲ ನಂಗೆ ಮಾತಲ್ಲಿ, ಅಷ್ಟಿಷ್ಟ. ನೀವಿಲ್ಲ ಅಂದರೆ ನಂಗೆ ನನ್ನ ಲೈಫ್ನಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ಬಿಡ್ತಾ ಇದೆ ಇತ್ತೀಚೆಗಂತೂ. ನೀವಿದ್ರಷ್ಟೇ ನನ್ನ ಲೈಫ್ ಫುಲ್ ಅಂತ ಅನಿಸೋದು. ಪ್ಲೀಸ್ ಕಾವೇರಿ ಅವರೇ, ನಾನು ಈ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡ್ಕೊರಿ. ಐ ಲವ್ ಯು ಕಾವೇರಿ. ನೀವು ಈ ಥರ ನನ್ನ ಜೊತೆ ನಡ್ಕೋತೀನಿ ಅಂತ ನನಗೇನಾದರೂ ನನಗೆ ಗೊತ್ತಿದ್ದಿದ್ರೆ ನಾನು ದೇವರಾಣಿಗೂ ಈ ಕಡೆ ಬರ್ತಾನೆ ಇಲ್ಲಾಗಿದ್ದೆ. ಅಲ್ರಿ, 1-2 ದಿನ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ, ನೀವು ನನಗೊಂದು ಹೆಲ್ಪ್ ಮಾಡಿದ್ದಕ್ಕೆ, ನಾನು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ ಮಾತ್ರಕ್ಕೆ ಲವ್ ಪ್ರಪೋಸ್ ಮಾಡಿಬಿಡೋದಾ? ಅದು ಹೆಂಗ್ರಿ ಅನ್ಕೊಂಡ್ರಿ? ನಾನು ನಿಮ್ಮನ್ನು ಲವ್ ಮಾಡ್ತೀನಿ ಅಂತಂದು ನನಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತಂದಿದ್ದು, ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದ್ದು. ನಂಗೆ ಗೊತ್ತ್ರಿ, ಈ ಎಲ್ಲ ಗಂಡ್ಮಕ್ಳದ್ದು ಒಂದೇ ಹಣೆ ಬಾರ. ಛೇ, ಎಲ್ಲ ಗಂಡ್ಮಕ್ಳಿಗೆ ಯಾಕೆ ಹೋಲಿಸ್ಬೇಕು? ನಿಮ್ಮಂಥವ್ರು ಅಷ್ಟೇ ಈ ಥರ ಯೋಚನೆ ಮಾಡೋದು. ಅಲ್ರಿ, ಅದು ಹೆಂಗ್ರಿ ಥಿಂಕ್ ಮಾಡಿದ್ರಿ ನೀವು? ನಿಮ್ಮ ಲವ್ ಪ್ರಪೋಸಲ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ ಅಂತಂದು?
ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನನಗೆ ನಿಮ್ಮ ಫ್ರೆಂಡ್ಶಿಪ್ಪನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇನ್ನು ಇದು ಲವ್ ಅಂತೆ ಲವ್. ನಿಮಗಂತೂ ಮಾಡೋದಕ್ಕೇನೋ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಹಾಗಂತ ನಮಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಈ ಫ್ರೆಂಡ್ಶಿಪ್ ಎಲ್ಲ ನನ್ನ ಹತ್ರ ಇಟ್ಕೊಳೋದಕ್ಕೆ ಹೋಗಬೇಡಿ ಅಂತಂದು. ರೀತಿ ಮುಖಾಂತರ ಬಂದು ನನ್ನ ಫ್ರೆಂಡ್ಶಿಪ್ಪನ್ನು ಮಾಡಿಕೊಂಡು ಇವಾಗ ಇದನ್ನು ಬೇರೆ ನೀವು ಈ ಥರ ಮಾತಾಡ್ತೀರಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲಾಗಿದ್ದೆ ಗೊತ್ತಾ. ಏನೋ ಇರಲಿ ಬಿಡು, ಫ್ರೆಂಡ್ಸ್ ಥರ ಇರ್ತಾರೆ, ಒಳ್ಳೆಯವರಿದ್ದಾರೆ, ಆ ಥರ ಏನು ಥಿಂಕ್ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ನೀವು ಈ ಥರ ಎಲ್ಲ ಮಾಡ್ತಾಯಿದ್ದೀರಾ. ನನಗೆ ಎಷ್ಟು ಸಿಟ್ಟು ಬರ್ತಾಯಿದೆ ಅಂದ್ರೆ. ಕಾವೇರಿ ಅವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಈಗಲೇ ಒಪ್ಕೊಂಡ್ಬಿಡ್ರಿ ಅಂತ ಹೇಳ್ತಾ ಇಲ್ಲ. ಟೈಮ್ ತಗೋರಿ, ಯೋಚನೆ ಮಾಡಿ ಆಮೇಲೆ ಹೇಳ್ರಿ, ಪರವಾಗಿಲ್ಲ. ಎಷ್ಟು ದಿನ ಆದರೂ ನಾನು ಕಾಯ್ತೀನಿ, ಎಷ್ಟು ವರ್ಷ ಆದರೂ ಬೇಕಾದರೂ ಕಾಯ್ತೀನಿ ನಾನು. ಈ ಜನ್ಮದಲ್ಲಿ ನಾನು ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ. ನೋಡ್ರಿ, ನನಗೆ ನಂದಾದಂಥ ಕರ್ತವ್ಯ ಅದಾವು, ನಂದಾದಂಥ ಜವಾಬ್ದಾರಿಗಳದಾವು, ಅದನ್ನೆಲ್ಲ ನಿಭಾಯಿಸ್ಬೇಕು. ನಾನು ಅದನ್ನು ಬಿಟ್ಟು 3 ಹೊತ್ತು ಲವ್ ಮಾಡ್ಕೊಂಡು ಕುತ್ಕೊಳೋದಕ್ಕಾಗೋದಿಲ್ಲ. ನಿಮಗಂತೂ ಆಸ್ತಿ ಇದೆ, ಅಂತಸ್ತಿದೆ. ನಿಮ್ಮ ಮನೆಯಲ್ಲಿ ನೀವು ಏನು ಮಾಡಿದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಸುತ್ತೆ. ನಮ್ಮ ಮನೆಯಲ್ಲೂ ಹಂಗೆ ಅಂದ್ಕೊಂಡಿದ್ದೀರಾ? ಅದು ಹೆಂಗ್ರಿ ವಿಚಾರ ಮಾಡಿದ್ರಿ ನೀವು? ನಿಮಗೆ ಗೊತ್ತಾ ನಾನು ಹೆಂಗಿದ್ದೀನಿ? ನಮ್ಮ ಮನೆ ಹೆಂಗಿದೆ, ನಮ್ಮ ಮನೆಯವ್ರು ಹೆಂಗಿದ್ದಾರೆ ಅಂತ ಒಂದು ಸ್ವಲ್ಪನಾದರೂ ಗೊತ್ತಾ ನಿಮಗೆ? ಹುಡುಗಿನ ನೋಡೋದು, ಹುಡುಗಿ ಚಂದದ ಅಂದ ತಕ್ಷಣ ಫಾಲೋ ಮಾಡೋದು, ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋದು, ಆಮೇಲೆ ಲವ್ ಪ್ರಪೋಸ್ ಮಾಡಿಬಿಡೋದು, ಬರೀ ಇದನ್ರಿ ನಿಮ್ಮದು ಕೆಲಸ? ಮತ್ತೇನು ಕೆಲಸನೇ ಇಲ್ವಾ ನಿಮಗೆ? ಕಾವೇರಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೋ. ನಾನು ನಿನ್ನನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ, ಅದಕ್ಕೆ ನಾನು ಪ್ರಪೋಸ್ ಮಾಡಿದ್ದು. ನಿನ್ಗಷ್ಟೇ ಇಲ್ಲ, ಬೇಕಾದರೆ ನಿಮ್ಮ ಮನೆಯಲ್ಲಿರೋ ಎಲ್ರಿಗೂ ನಾನು ಒಪ್ಪಿಸ್ತೀನಿ, ಓಕೆನಾ? ನೀವು ತಿಪ್ಪರ್ಲಾಗ ಹೊಡೆದ್ರೂ ನಮ್ಮ ಮನೆಯವರು ನಿಮ್ಮನ್ನು ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ನಾನೇ ಒಪ್ಕೋತಾ ಇಲ್ಲ, ಇನ್ನು ನಮ್ಮ ಮನೆಯವ್ರು ಒಪ್ಕೊಳ್ಳೋದು ದೂರ ಆಯಿತು. ನೋಡಿ ಆನಂದವರೇ, ಇದೆಲ್ಲ ನನಗೆ ಸರಿ ಅನಿಸೋದಿಲ್ಲ. ಇನ್ಮೇಲೆ ನೀವು ನನಗೆ ಕಾಲ್ ಕೂಡ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ನನಗೆ ಭೇಟಿ ಕೂಡ ಆಗಬೇಡಿ. ಇದು ಒಂದು ಸಲ ಸುಮ್ಮನೆ ಇದ್ದೀನಿ, ಮತ್ತೆ ರಿಪೀಟ್ ಆಯ್ತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕಾವೇರಿ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಷ್ಟಕ್ಕೂ ನನ್ನನ್ನು ಯಾಕೆ ಲವ್ ಮಾಡ್ತಾ ಇಲ್ಲ ನೀವು? ಅಲ್ಲ, ನಾನು ಚೆನ್ನಾಗಿಲ್ವಾ ಅಥವಾ ದುಡಿತಾ ಇಲ್ವಾ? ಎಂತಕ್ಕೆ ಹೇಳ್ರಿ? ಹೌದು, ನಾನು ಯಾಕೆ ನಿಮ್ಮನ್ನು ಇಷ್ಟಪಡಬೇಕು? ನೀವು ಇಷ್ಟಪಟ್ಟಿರಿ ಅಂದ ತಕ್ಷಣ ನಾನು ನಿಮ್ಮನ್ನು ಇಷ್ಟಪಟ್ಟು ಬಿಡಬೇಕಾ? ನೆವರ್, ಸಾಧ್ಯನೇ ಇಲ್ಲ. ನಂಗೆ ನಂದೇ ಆದಂಥ ಏಮಿದೆ, ನಂದೇ ಆದಂಥ ಒಂದು ಗೋಲ್ ಇದೆ. ನಾನು ಅದನ್ನು ರೀಚ್ ಆಗೋವರೆಗೂ ನನಗಿದು ಯಾವುದೂ ಇಷ್ಟ ಆಗೋದಿಲ್ಲ. ಹೇಳಿದ್ದನ್ನು ಅರ್ಥ ಮಾಡ್ಕೊರಿ, ಮತ್ತೆ ಪದೇ ಪದೇ ಹೇಳಿದ್ದನ್ನು ಹೇಳಿ ನನಗೆ ಇರಿಟೇಟ್ ಮಾಡೋದಕ್ಕೆ ಹೋಗಬೇಡ್ರಿ. ಕಾವೇರಿ ಅವರೇ, ನಿಮ್ಮದು ಏಮ್ ಏನಿದೆ, ನಿಮ್ಮದು ಗೋಲ್, ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ. ನೀವು ಏನು ಬೇಕಾದ್ರೂ ಇನ್ನೂ ಎಷ್ಟು ವರ್ಷ ಬೇಕಾದರೂ ವೇಟ್ ಮಾಡನ್ರಿ, ನಾವು ವೇಟ್ ಮಾಡ್ತೀನಿ. ನಿಮಗೆ ಈಗಲೇ ಒಪ್ಕೊಂಡ್ಬಿಡ್ರಿ, ನಾಳೆನೇ ಮದುವೆ ಆಗಿಬಿಡೋಣ ಅಂತ ನಾನು ಹೇಳ್ತಾ ಇಲ್ವಲ್ಲ. ಹೌದು ಹೌದು, ನೀವು ನಿಂದು ಏನೇನಿದೆ ಹೇಳು, ನಾನು ಅದಕ್ಕೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳೋದು, ಲವ್ ಮಾಡೋದು, ಆಮೇಲೆ ಲವ್ ಮಾಡಿ 2 ದಿನಕ್ಕೆ ಮದುವೆ ಆಗ್ಬಿಡೋಣ, ಮದುವೆ ಆದಮೇಲೆನೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು, ಮದುವೆ ಆಗ್ಬಿಡೋದು, ಮದುವೆ ಆದಮೇಲೆ ಮಕ್ಕಳಾದ್ಮೇಲೆನೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು, ಮಕ್ಕಳಾದ್ಮೇಲೆನೂ ನಿಂಗೆ ಸಪೋರ್ಟ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ಕೋತಾ ನಮ್ಮದು ಬರೀ ಬೇರೆ ಆ ಜವಾಬ್ದಾರಿ ಈ ಜವಾಬ್ದಾರಿ ಅದರಲ್ಲಿ ಇದರಲ್ಲಿ ತಿರುಗಿಸಿ ನಮ್ಮ ಏಮನ್ನು ನಾವು ಮರ್ತಾ ಬಿಡಬೇಕು, ಆ ರೇಂಜಿಗೆ ಮಾಡ್ತೀರಿ ನೀವು. ನೋಡಿರಿ, ನಂಗೆ ಇದು ಯಾವುದೂ ಇಷ್ಟ ಆಗೋದಿಲ್ಲ, ಇದು ಯಾವುದು ಲೈಕ್ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಪಾಡಿಗೆ ನೀವಿರ್ರಿ, ನನ್ನ ಪಾಡಿಗೆ ನಾನಿರ್ತೀನಿ ಇನ್ಮೇಲೆ. ಕಾವೇರಿ, ಪ್ಲೀಸ್ ಒಂದು ಸಲ ಯೋಚನೆ ಮಾಡು. ನಿನಗಂತ ನಾ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ನಿನಗೆ ಸರ್ಪ್ರೈಸ್ ಆಗಲಿ ಅಂತ ಇಲ್ಲಿ ತನಕ ಕರೆದು, ನಿನ್ನ ಫೇವ್ರೇಟ್ ರೋಸ್ ಹೂವು ಅಂತ, ಅದು ರೆಡ್ ಕಲರ್ ನಿನಗಿಷ್ಟ ಅಂತ ರೆಡ್ ಕಲರ್ ರೋಸ್ ಹೂವನ್ನೇ ಅರೇಂಜ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ನಿನಗೆ ಒಂದು ಚೂರು ಕೂಡ ನನ್ನ ಎಫರ್ಟ್ ಏನು ಕಾಣಿಸ್ತಾನೆ ಇಲ್ವಾ? ನಾನು ಹೇಳಿದ್ದು ನಾನು ನಿಮ್ಗೆ ಇದೆಲ್ಲ ಅರೇಂಜ್ ಮಾಡಿರಿ ಅಂತ. ಯಾಕ್ರೆ ಅರೇಂಜ್ ಮಾಡಿದ್ರಿ? ನಿಮಗೆ ದುಡ್ಡು ಹೆಚ್ಚಾಗಿರ್ಬೋದು, ಟೈಮ್ನು ಹೆಚ್ಚಾಗಿರ್ಬೋದು, ಅದಕ್ಕೆ ಇದೆಲ್ಲ ಅರೇಂಜ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಇದೆಲ್ಲ ನನಗೆ ಇಷ್ಟನೂ ಆಗೋದಿಲ್ಲ. ಇದೆಲ್ಲ ಫೇಕ್ ಲವ್. ಒಂದಿನ ನೋಡಿ, 2ನೇ ದಿನಕ್ಕೆ ಲವ್ ಮಾಡಿ, 3ನೇ ದಿನಕ್ಕೆ ಬ್ರೇಕಪ್. ಇದೇ ಇವಾಗಿನ ಟ್ರೆಂಡ್ ಇರೋದು. ಕಾವೇರಿ ಅವರೇನ ಎಲ್ಲ ಥರ ಅಲ್ಲ, ನಿಜವಾಗ್ಲೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಛೇ, ನಿಮ್ಮನ್ನು ನೋಡಿದರೆ ಇವು ಇಲ್ಲೇ ನಿಂತ್ಕೊಂಡ್ರೆ ನನ್ನ ಮೈಗೆಲ್ಲ ಮುಳ್ಳು ಪರ್ಚದಂಗೆ ಆಗುತ್ತೆ. ಇಲ್ಲಿ ಒಂದು ಕ್ಷಣನೂ ನಿಂತ್ಕೊಳ್ಳೋದಿಲ್ಲ. ನಿಮ್ಮ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇನ್ನೊಂದು ಸಲ ನನಗೆ ಕಾಲ್ ಮಾಡೋದಾಗಲಿ ನನ್ನ ನೋಡೋದಾಗಲಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಿಮ್ದೆಷ್ಟೈತಿ ಅಷ್ಟು ನೋಡ್ಕೊಂಡು ಹೋಗ್ರಿ. ಬಂದುಬಿಟ್ರು ದೊಡ್ಡದಾಗಿ ಲವ್ ಅಂತೆ ಲವ್. ಛೇ, ನಾ ಎಷ್ಟು ಆಸೆ ಇಟ್ಕೊಂಡಿದ್ದನ್ನೆಲ್ಲ ಮಾಡಿದೆ. ಕಾವೇರಿನ ನಾನು ಒಪ್ಕೊತಾಳಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ನಾನು ಎಲ್ಲ ಕನಸುಗಳಿಗೂ ಕಾವೇರಿ ತಣ್ಣೀರು ಹಚ್ಚಿಬಿಟ್ಲು. ಛೇ ಕಾವೇರಿ, ನಾನು ನಿಜವಾಗ್ಲೂ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ಆದರೆ ಯಾಕೆ ನಿನಗಿದು ಅರ್ಥನೇ ಆಗ್ತಾ ಇಲ್ಲ? ಯಾಕೆ ಈ ಥರ ಮಾಡ್ತಾ ಇದೀಯಾ? ನನಗೆ ಗೊತ್ತು, ನಿನಗೂ ನಾನಂದ್ರೆ ಇಷ್ಟ. ಆದರೆ ಈ ಜವಾಬ್ದಾರಿ, ಈ ಕರ್ತವ್ಯ, ಎಲ್ಲದ್ರ ಮಧ್ಯ ನಿನಗೆ ಏನು ಬೇಕನ್ನೋದನ್ನು ಮರ್ತು ಬಿಟ್ಟಿದೀಯ. ಆದರೆ ಇದನ್ನೆಲ್ಲ ನಾನು ನಿನಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಪ್ಲೀಸ್ ಕಾವೇರಿ, ಒಂದು ಸಲ ನನ್ನನ್ನು ಅರ್ಥ ಮಾಡ್ಕೊ ಪ್ಲೀಸ್. ನಾನು ಹೇಳೋದನ್ನು ಒಂದು 5 ನಿಮಿಷನೂ ನೀನು ಯೋಚನೆ ಮಾಡಲಿಲ್ಲ ಅಲ್ಲ, ಹಾಗೆ ಹೋಗ್ಬಿಟ್ಟಿಯಲ್ಲ. ಛೇ, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಎಷ್ಟೆಲ್ಲ ಕನಸು ಇಟ್ಕೊಂಡಿದ್ದೆ ನಿನ್ನ ವಿಷಯದಲ್ಲಿ. ಆದ್ರೆ ಎಲ್ಲದಕ್ಕೂ ತಣ್ಣೀರು ಹಚ್ಚಿಬಿಟ್ಟಿಯಲ್ಲ ಕಾವೇರಿ. ನೀನು ಈ ಥರ ಮಾಡ್ತೀಯ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಆಗಿದ್ದೆ. ನಿನ್ನನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ಕಾವೇರಿ ನನಗೆ. ಯಾಕೆ ನಿನಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ಹೆಂಗೆ ಅರ್ಥ ಮಾಡಿಸ್ಲಿ ನಾನು?